ವೆಲ್ಕಮ್ ಬ್ಯಾಕ್ ಟು ಚೌಚು ಬಾತ್. ಬೆಳಗ್ಗೆ ಬರ್ತಾನೆ ಶ್ವೇತಾ ಹೊಟ್ಟೆ ಬಗ್ಗೆ ಯೋಚನೆ ಮಾಡ್ತಾ ಇದ್ಲು, ನನಗೆ ಯಾರಾದರೂ ಚೌಚು ಬಾತ್ ಕೊಡಬಾರ್ದಾ ಅಂತ. ಅದಕ್ಕೆ ಚೌಚು ಬಾತ್ ಅಂತ ಈಗಾಗಲೇ ಕೊಡ್ತಾ ಇದೀವಿ. ಅದೇ ಟಿಫನ್ ಬಾಕ್ಸ್ ರೆಡಿ ಆಗಿದೆ, ಫಟಾಫಟ್ ಅಂತ ಅಡುಗೆ ಮಾಡೋದಕ್ಕೆ ರೆಡಿ ಇದ್ದಾರೆ. ಸೊ ಯಾರಿದ್ದಾರೆ ಶ್ವೇತಾ? ಎಸ್, ಆರತಿ ಗೋವರ್ಧನ್ ಅವರು ಮಕ್ಕಳಿಗೆ ಇಷ್ಟವಾಗುವಂತಹ ಕಲರ್ಫುಲ್ ಆದಂತಹ ಫಟಾಫಟ್ ಅಡುಗೆ ಮಾಡೋದನ್ನ ಹೇಳ್ಕೊಡ್ತಾರೆ ನೋಡಿ. ಸುವರ್ಣ ನ್ಯೂಸ್ನ ಟಿಫನ್ ಬಾಕ್ಸ್ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ಆರತಿ ಗೋವರ್ಧನ್. ಇವತ್ತಿನ ಟಿಫನ್ ಬಾಕ್ಸ್ ಅಡುಗೆ ಟೊಮ್ಯಾಟೊ ಚಟ್ನಿ ಸ್ಯಾಂಡ್ವಿಚ್. ಕೇಳೋಕ್ಕೆ ತುಂಬ ಆಶ್ಚರ್ಯವಾಗಿದೆ ಅಲ್ಲ? ತುಂಬ ಸಿಂಪಲ್ ಐಟಮ್ಸಿಂದ ನಿಮ್ಮ ಮಕ್ಕಳಿಗೆ ಖುಷಿಯಾಗಿ ನೀವು ಟಿಫನ್ ಬಾಕ್ಸ್ನ ರೆಡಿ ಮಾಡಿ ಕಳಿಸ್ಬೋದು. ತುಂಬ ಬೇಗ ಕೂಡ ಆಗುತ್ತೆ. ಇದಕ್ಕೆ ಬೇಕಾಗಿರೋ ಐಟಮ್ಸು ಬ್ರೆಡ್ ಮತ್ತು ಕ್ರೀಮ್ ಬೇಕು, ಮತ್ತು ಆಂಧ್ರ ಟೊಮ್ಯಾಟೊ ಚಟ್ನಿ ಸಿಗುತ್ತಲ್ಲ ಪಿಕಲ್ಸ್, ಅದನ್ನು ತಗೋಬೇಕು, ಮತ್ತು ಸ್ವಲ್ಪ ಚೀಸು ಮತ್ತು ಬೆಣ್ಣೆ. ಇದಿಷ್ಟು ಐಟಮ್ಸಿಂದ ಶುರು ಮಾಡೋಣ. ಬ್ರೆಡ್ಡನ್ನ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ತವ ಕಾಯೋಷ್ಟೊತ್ತಿಗೆ ನಾವು ಕ್ರೀಮ್ನ ಮತ್ತು ಟೊಮ್ಯಾಟೊ ಚಟ್ನಿನ ಮಿಕ್ಸ್ ಮಾಡ್ಕೋಬೇಕು. ಇದು 1 ಸ್ಪೂನ್ ಟೊಮ್ಯಾಟೊ ಚಟ್ನಿ, ಆಂಧ್ರ ಟೊಮ್ಯಾಟೊ ಚಟ್ನಿ ಇರುತ್ತಲ್ಲ ಪಿಕಲ್ಸು, ರೆಡಿಮೇಡ್ ಸಿಗುತ್ತೆ. ಸೊ ನೀವು ಬೇಗನೆ ಆಗುತ್ತೆ ಕೆಲಸ. ಕ್ರೀಮ್ ಇರುತ್ತೆ, ಫ್ರೆಶ್ ಕ್ರೀಮ್ ಸಿಗುತ್ತಲ್ಲ, ಅದನ್ನು 2 ಚಮಚ ಮಾಡ್ಕೋಬೇಕು. ಸೊ ಇದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಇದೊಂದು ಸ್ಪ್ರೆಡ್ ಥರ ಸ್ಪ್ರೆಡ್ ಆಗುತ್ತೆ ಇದು. ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು ಸ್ಯಾಂಡ್ವಿಚಲ್ಲಿ ವೆರೈಟೀಸ್ ಮಾಡ್ಕೋಬೋದು. ಬ್ರೆಡ್ಡಿಗೆ ಸ್ವಲ್ಪ ಬಟರ್ ಹಾಕಿ ಬೆಣ್ಣೆ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಇಲ್ಲ ಟೋಸ್ಟರ್ ಇದ್ದರೆ ತಕ್ಷಣಕ್ಕೆ ಆಗುತ್ತೆ, ಟೋಸ್ಟ್ ಮಾಡ್ಕೋಬೋದು. ಇಲ್ಲದೇ ಇದ್ದರೆ ಏನು ವರಿ ಮಾಡ್ಕೊಳ್ಳೋದು ಬೇಡ. ತವಾದಲ್ಲಿ 2 ಸೆಕೆಂಡ್ಸ್ ಸಾಕು, ಬಿಸಿ ಮಾಡಿಕೊಂಡ್ರೆ ಆಯಿತು. ಈಗ ಇದು ಮಿಕ್ಸ್ ಮಾಡಿರೋ ಸ್ಪ್ರೆಡ್ ಇದೆಯಲ್ಲ, ಅದನ್ನು ರೆಡಿ ಇಟ್ಕೊಂಡು ಸ್ವಲ್ಪ ಚೀಸ್ ಸ್ಪ್ರೆಡ್ ಸಿಗುತ್ತೆ, ಅದನ್ನು ತಗೊಂಡು ಇದರಲ್ಲಿ ಫ್ಲೇವರ್ಸ್ ಸಿಗುತ್ತೆ ಸುಮಾರು ಥರದ್ದು, ಅದನ್ನು ಯೂಸ್ ಮಾಡ್ಕೋಬೋದು. ಇದನ್ನು ಸ್ಪ್ರೆಡ್ ಹಾಕಿದ ಮೇಲೆ ನಿಮ್ಗೆ ಯಾವ ಥರ ಮಕ್ಳಿಗೆ ಯಾವ ಥರ ಇಷ್ಟ ಆಗುತ್ತೆ, ಇಲ್ಲ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರದ ವೆಜಿಟೇಬಲ್ಸ್ನ ಸ್ಪ್ರೆಡ್ ಮಾಡ್ಕೋಬೋದು. ಟಿಫನ್ ಬಾಕ್ಸಿಗೆ ಈಗ ಟೊಮ್ಯಾಟೊ ಚಟ್ನಿ ಸ್ಯಾಂಡ್ವಿಚ್ ರೆಡಿ ಇದೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ವಾವ್, ಹಸ್ವಾಗ್ತಿದೆ ಭಾವನಾ. ಅಲ್ಲ, ಇವಾಗ್ಲಾದ್ರೂ ಮಾಡ್ಕೊಂಬ, ಅಷ್ಟೊಂದು ಸಿಂಪಲ್ ಆಗಿ ಹೇಳ್ಕೊಡ್ತಿದ್ದಾರೆ. ಯಾವಾಗ್ಲೂ ಭಾವನಾ ಕಾಗೆ ಹರಿಸ್ತಾರೆ, ಬೆಳಗ್ಗೆ ಕಾಗೆ ಹರಿಸ್ತಾರೆ, ತಿಂಡಿ ಮಾಡ್ಕೊಂಡ್ ಬಂದೆ ಅಂತ. ಓಕೆ, ಟಿಫನ್ ಬಾಕ್ಸ್ ನೋಡಿದ್ದಾಯ್ತು. ಈಗ ಫಿಟ್ನೆಸ್ ಮಂತ್ರ ತಿಳಿಯೋ ಸಮಯ. ಸೊ ನೀವು ಫಿಟ್ ಆಗಿರಬೇಕು ಅಂದರೆ ಸಾಕಷ್ಟು ಎಕ್ಸಸೈಸ್ ಎವ್ರಿ ಡೇ ಮಾಡಲೇಬೇಕು ನೀವು. ಸೊ ಆ ಮಂತ್ರ ಏನು ನೋಡಿ. ಇವತ್ತು ಕಸರತ್ತಿನಲ್ಲಿ ಏನನ್ನ ಕಲೀಲಿಕ್ಕೆ ಅವಕಾಶ ಸಿಗುತ್ತೆ? ಬನ್ನಿ, ಮೊದಲಿಗೆ ಯೋಗ ಗುರು ಶೋಭಾ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶೋಭಾ ಅವರೇ, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಸೊ ಕಸರತ್ನಲ್ಲಿ ಇವತ್ತು ನಮ್ಗೆ ಏನು ಕಲಿಸ್ತೀರಿ? ನಾನು ಇವತ್ತು ನಿಮಗೆ ಸ್ಟ್ಯಾಂಡಿಂಗ್ ಆಸನ ಹೇಳ್ಕೊಡ್ತಾ ಇದ್ದೀನಿ. ಸೊ ವೃಕ್ಷಾಸನ. ವೃಕ್ಷ ಅಂತ ಅಂದ ತಕ್ಷಣ ನಮಗೆ ಏನ್ ಜ್ಞಾಪಕ ಬರುತ್ತೆ? ಈಗ ವೃಕ್ಷ ಅಂದ್ರೆ ಮರ ಜ್ಞಾಪಕ ಬರುತ್ತೆ. ಮರದಲ್ಲಿ ಏನೆಲ್ಲ ಗುಣಗಳಿರುತ್ತೋ ಈ ಆಸನ ಮಾಡೋದ್ರಿಂದ ಆ ಗುಣ ಎಲ್ಲ ನಮಗೆ ಈ ಆಸನದಿಂದ ಸಿಗುತ್ತೆ. ಈಗ 2 ಕಾಲು ಒಟ್ಟಿಗೆ ಜೋಡಿಸಿ ಸ್ಥಿತಿಗೆ ಬನ್ನಿ. ನಂತರ ನಿಧಾನವಾಗಿ ಎಡಗಾಲನ್ನು ಬಲ ತೊಡೆಯ ಪಕ್ಕಕ್ಕೆ ತನ್ನಿ. ಹಾಗೆ ನಿಧಾನವಾಗಿ ಕೈಗಳೆರಡು ಮೇಲೆ ತಗೊಂಡು ಹೋಗ್ತಾ ಉಸಿರನ್ನು ನಾರ್ಮಲ್ ಬ್ರೀದಿಂಗಲ್ಲಿರಿ. ನೇರ ನೋಟ ಇರಲಿ. ಮತ್ತು ಕೈಗಳು ಎರಡೂ ನಿಧಾನವಾಗಿ ಕೆಳಗಡೆ ಇಳಿಸ್ತಾ ಮತ್ತು ಕಾಲುಗಳು ಕೆಳಗಡೆ ಇಳಿಸಿ ಮತ್ತು ಎರಡೂ ಕಾಲು ಅಗಲ ಮಾಡಿ
ಕೈಗಳು ಎರಡು ದೇಹದ ಪಕ್ಕಕ್ಕೆ ಬರಲಿ. ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ಮತ್ತೆ ಈಗ ಆ ಕಾಲಿಂದ ಶುರು ಮಾಡೋಣ, ಯಾಕಂದ್ರೆ ಎರಡು ಕಡೆನೂ ಬ್ಯಾಲೆನ್ಸ್ ಆಗ್ಬೇಕಲ್ವಾ. ಸೊ ಈಗ ಎಡಗಾಲನ್ನ ನಿಧಾನಕ್ಕೆ ಮೇಲಕ್ಕೆ ತಗೊಂಡು ಬರ್ತಾ ಬಲ ತೊಡೆ ಪಕ್ಕಕ್ಕೆ ಇಟ್ಕೊಂಡು, ಮತ್ತೆ ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ಮೇಲೆ ಕೈಗಳು ಎರಡೂ ಮೇಲೆ ನಮಸ್ಕಾರ ಸ್ಥಿತಿಗೆ ಬಂದು ಉಸಿರು ಬಿಟ್ಟು ನಾರ್ಮಲ್ ಬ್ರೀದಿಂಗಲ್ಲಿ ಆಸನನಲ್ಲಿ ಸ್ಟೇ ಮಾಡಬೇಕಾಗತ್ತೆ. ಸೊ ನೋಟ ನೇರವಾಗಿರಲಿ. ಸೊ ಹಾಗೆ ನಿಧಾನವಾಗಿ ಉಸಿರು ಬಿಡ್ತಾ ಕೈ ಕೆಳಗಡೆ ಮತ್ತು ಕಾಲುಗಳನ್ನ ವಾಪಸ್ತಾನೆ. ಈಗ ಏನೇನಕ್ಕೆ ಹೆಲ್ಪ್ ಆಗುತ್ತೆ ಈ ವೃಕ್ಷಾಸನ? ಇದು ನಿಮ್ಮ ತೊಡೆ ಮತ್ತು ಕಾಲುಗಳನ್ನ ಸ್ಟ್ರೆಂಥನ್ ಮಾಡುತ್ತೆ. ಮತ್ತು ಅದೇ ರೀತಿ ಕೈಗಳು ಕೂಡ ಸ್ಟ್ರೆಂತ್ ಆಗುತ್ತೆ. ಓಕೆ, ಕೈ ಕಾಲು ಬ್ಯಾಲೆನ್ಸ್ ಮಾಡುತ್ತೆ. ಇಡೀ ದೇಹಕ್ಕೆ ದೃಢತೆ ಅಂದ್ರೆ ಸ್ಟ್ಯಾಮಿನಾ ಡೆವಲಪ್ ಆಗ್ತಾ ಬರುತ್ತೆ. ಓಕೆ, ಸೊ ವೃಕ್ಷಾಸನ ಮರದ ಹಾಗೆ ನೇರವಾಗಿ ನಿಲ್ಲುವಂತ ಆಸನ ಆಗಿರೋದ್ರಿಂದ ಸೊ ಆ ಸ್ಟೆಬಿಲಿಟಿ ನಮ್ಮ ದೇಹದಲ್ಲಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇದು ಇವತ್ತಿನ ಕಸರತ್ತು. ಮತ್ತೆ ನಾಳೆ ಇನ್ನೊಂದು ಆಸನದೊಂದಿಗೆ ಕಸರತ್ತಿನಲ್ಲಿ ಭೇಟಿಯಾಗೋಣ. ಓವರ್ ಟು ಸ್ಟುಡಿಯೋ. ನೋಡು ಶ್ವೇತಾ, ನೋಡು ವೃಕ್ಷಾಸನ ಮಾಡು. ಆ ಥರ ಮಾಡಿದ್ಮೇಲೆ ನೀನು ಫುಲ್ ಎನರ್ಜೆಟಿಕ್ ಆಗಿರ್ತೀಯ. ಅಟ್ಲೀಸ್ಟ್ ಅವಾಗಲಾದ್ರೂ ಎವ್ರಿ ಡೇ ನಂಗೆ ಟಿಫನ್ ಬಾಕ್ಸ್ ತರ್ತೀಯ. ತಿಂಡಿ ತಿನ್ಸಿ ನನಗೆ ಹಸುವಾಗ್ತಿದೆ ಅಂದ್ರೆ ಕಸರತ್ತು ಮಾಡು ಅಂತಿದ್ದಾರೆ. ಓಕೆ, ಈಗ ಚೌಚುಬಾತ್ ಮುಗಿಸೋ ಸಮಯ, ಬ್ರೇಕ್ಫಾಸ್ಟ್ ಟೈಮ್ ಈಗ. ಸೊ ಬ್ರೇಕ್ಫಾಸ್ಟ್ ನ್ಯೂಸ್ ಹೇಳೋದಕ್ಕೆ ಪ್ರತಿಮಾ ನಮ್ಮ ಜೊತೆ ಇದ್ದಾರೆ. ಕಸರತ್ತು ಮುಗಿಸ್ಕೊಂಡ್ ಬಂದು. ಗುಡ್ ಮಾರ್ನಿಂಗ್ ಪ್ರತಿಮಾ. ಗುಡ್ ಮಾರ್ನಿಂಗ್ ಭಾವನಾ. ಗುಡ್ ಮಾರ್ನಿಂಗ್ ಶ್ವೇತಾ. ಅಟ್ಲೀಸ್ಟ್ ಹೇಳಿ ಪ್ರತಿಮಾ, ನೀವಾದ್ರೂ ಶ್ವೇತನ್ಗೆ ದಿನ ಕಸರತ್ತು ಮಾಡ್ಲಿ, ಅಟ್ಲೀಸ್ಟ್ ಒಂದು ದಿನ ಆದ್ರೂ ಟಿಫನ್ ಕ್ಯಾರಿಯರ್ ತರಲಿ. ಹೇಳಬೇಕಾದ್ರೆ ನಾನು 3 ದಿನದಿಂದ ಹೇಳ್ತಾ ಇದ್ದೀನಿ, ನನ್ಗೆ ಒಂದು ಬಾಕ್ಸ್ ಅಲ್ಲ, ಅದರದ್ದು ಒಂದು ಬೈಟ್ ಅಟ್ಲೀಸ್ಟ್ ಅದು ಕೂಡ ಸಿಕ್ಕಿಲ್ಲ. ಓಕೆ, ಬಟ್ ಇವಾಗ ನ್ಯೂಸ್ ಬೈಟ್ ಕೊಡುವಂತಹ ಸಮಯ. ಸೊ ಜಸ್ಟ್ ರಿಲ್ಯಾಕ್ಸ್ ಆಗಿ ನಾನು ಸ್ವಲ್ಪ ಸುದ್ದಿ ಹೇಳ್ಬಿಟ್ಟು. ಥ್ಯಾಂಕ್ ಯು.